ಈಗ ಬಾಳು ಎಲ್ಲಾರು ಅಶ್ಲೀಲತೆ ನಿಮ್ಮ ಅಂದ್ರು ಇತ್ತಿತ್ಲಾಗ ಯಾವ ಅಶ್ಲೀಲತೆ ಇಲ್ಲ ನಾನ್ ನೋಡಿನಿ. ಅವಾಗ ಏನ್ ಮಾಡಿರಿ ಈಗ ಅಶ್ಲೀಲತೆ ವಿಡಿಯೋಗಳು ಯಾರ ಹಾಡ್ತಾರ, ಯಾರ ಅಶ್ಲೀಲ ಮಾತಾಡ. ನೀವಂದ್ರ ಸ್ಟೇಜ್ ಮೇಲೆ ಡೈಲಾಗ್ ಅದು ಮಾತಾಡಂಗ್ ಗೊತ್ತದ ನನಗ. ಇವ್ರು ಡೈಲಾಗ್ ಮಾಡಿ ಹೊಲಸ್ ಮಾಡ್ಕೊಂಡ್ರ ಪೂರಾ. ಈಗ ನೀವಂದ್ರ ಸ್ಟೇಜ್ ಮೇಲೆ ಹಿಂಗ ಬಾವುಂಕ ಗಿವುಂಕ ಇವೇನು ಅನ್ಸಂಗಿಲ್ಲ. ನೀವೇನು ಹಲೋ ಕಟ್ ಆಗತೈತ್ರಿ ಸರ್. ನೀವು ಸ್ಟೇಜ್ ಮೇಲ ಇವ್ರಾಗ ಬಾವುಂಕ ಕಬ್ಬಿನ ಪಡ ಗಜ್ಮಾ ಎತ್ತಿ ತೂರ್ಯಾಡೋ ತಿಂತಾವಂತ್ರ ಎಂದೂ ಅಂದಿದ್ ನೋಡಿಲ್ಲ. ಅದಕ್ಕ ನಾ ಏನಂತೀನಿ, ಈಗ ಅಶ್ಲೀಲತೆ ವಿರುದ್ಧ ನಡೆದ ಹೋರಾಟ ನೋಡ್ರಿಲ್ಲ. ನೋಡಿನ್ರಿ ಸರ್. ಅದಕ್ಕ ನಿಮ್ಮ ಇವ್ರು ಚಲೋ ಅದಾವ, ಲಂಗಾದಾವಣಿ ಅಂತವೆಲ್ಲ ವರ್ಣನೆ ಹಾಡುಗಳದ ಅವೇನ್ ನಾ ಏನ್ ಅಂತ ಅಂದಿಲ್ಲ. ಅದೇನ್ ನೋಡಿಲ್ರಿ ಸರ್. ಬಟ್ ನಂದ್ ಏನ್ ಐತಿ ಅಂದ್ರಿ, ಈಗ ನಂದ್ ಒಂದ್ ಮಾತ್ ಹೇಳ್ಬೇಕಾದ್ರಿ, ಅವತ್ ನಾನು ಮೀಟಿಂಗ್ ನ ನೀವು ವಿಡಿಯೋ ಮಾಡಿ ಹಾಕಿದ್ರಿ, ಬರವನೆ ನಾನು. ಬಟ್ ಆದ್ರೆ ನಾ ಹಾವೇರಿ ಆಗಿದ್ದೀನ್ರಿ, ಸ್ವಲ್ಪ ಮನಿ ಕಡೆ ಕೆಲ್ಸ ಇತ್ತಂಗ ಹೋಗಿದ್ನಿ, ಬರಕ್ ಆಗ್ಲಿಲ್ಲ. ಬಟ್ ಅದ್ರಿ ನಾ ಏನ್ ಅಂತೇನ್ರಿ, ಈಗ ನೀವು ದೊಡ್ಡವ್ರೆಲ್ಲಾ ಕೂಡಿ ಏನ್ ನಿರ್ಧಾರ ತಗೊಂಡಿರಿ. ಈಗ ನಾವಂತ್ರು ಏನ್ ನಮ್ ಸ್ವತಃ ಬುದ್ಧಿಲೆ ಜಾನಪದ ಅನ್ನೋದು ಹುಟ್ಟಾಕಿದವ್ರಲ್ಲ, ಯಾರು ಅಲ್ಲ. ಬಟ್ ಆದ್ರ ಹಿರಿಯ ಕಲಾವಿದ್ರು ಏನ್ ಅದನ್ನ ಮಾಡ್ಕೊಂತ ಬಂದಾರ, ನಾವು ಅವ್ರ ಹಾಡುಗಳನ್ನ ಕೇಳ್ಕೊಂತ ಬಂದೀವಿ. ಅವ್ರ ನಮ್ಗೊಂದ್ ಹಾದಿ ತೋರ್ಸ್ಯಾರ. ಆ ಹಾದಿ ಒಳಗ ನಾವ್ ಒಂದೊಂದ್ ಹತ್ರ ಎಲ್ಲಾರ ತಪ್ಪು ತಡಿ ಮಾಡಿರ್ಬೋದ್ರಿ. ಕರೆ ಹಾದಿ ಬಿಟ್ಟಂತ್ರು ಅಷ್ಟ್ ಇದ್ರಾಗಿ ಹೊಂಟಿಲ್ಲ. ಬಟ್ ಅದ್ರಾಗ ಒಂದ್ ತಪ್ಪು ತಡಿ ಆಗಿರ್ತಾವ್ರಿ. ಯಾಕಂದ್ರ ನಾವ್ ಸಣ್ಣವ್ರು ಎಲ್ಲಾ ತಿಳಿದವ್ರಲ್ಲ. ಹಿಂದ ಇತ್ರಿ ಅದ ಒಂದ್ ಹಾಡ ಹಾಡ್ಬೇಕಂದ್ರ ಅದ್ರ ತಕ್ಕಂಗ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡೋದು, ಆಮ್ಯಾಗ ಅದ್ರ ಜ್ಞಾನ ತಗೊಂಡು ಹಾಡ್ ಬರೋದು, ಹಾಡ್ ಹಾಡೋದು, ಹಿಂಗೆಲ್ಲಾ ಇದ್ದುರಿ ಅವ. ಬಟ್ ನಾವ್ ಬಂದ ಕಾಲಕ್ಕೆ ಏನಾತ್ರಿ, ಅದ ಡೈರೆಕ್ಟ್ ಸಿಕ್ಬಿಡ್ತ್ರಿ ನಮ್ಗ. ಒಂದ್ ಸೋಶಿಯಲ್ ಮೀಡಿಯಾ ಆಗ್ಲಿ, ಒಂದ್ ಜನದ ಪ್ರೀತಿ, ಇವೆಲ್ಲಾ ನಮ್ಗ ಏನು ಕಲಿಲ್ದ ಬಂದವ್ರಲ್ರಿ ನಾವು. ಆದ್ರೂನು ನಮ್ಗ ಅದ್ ಪ್ರೀತಿ ಸಿಕ್ತಲ್ಲ, ಹಂಗಾಗಿ ನಾವ್ ಅದ್ರಾಗ ಮುಂದುವರ್ದಿವಿ. ಎಲ್ಲಾರ ಒಂದೊಂದ್ ತಪ್ಪ ತಡಿ ಆಗಿರ್ತಾವ್ರಿ. ಈಗ ಎಲ್ಲಾರ್ದು ಹೇಳಂಗಿಲ್ರಿ ಸರ್ ನಾನು, ಎಲ್ಲಾ ಗಾಯಕರದು ಹೇಳಂಗಿಲ್ಲ. ನಂದು ಮಾತ್ರ ಪರ್ಸನಲ್ ಆಗಿ ಮಾತಾಡತ್ತೇನ್ರಿ ನಮ್ ಜೋಡಿ. ನಾವು ತಪ್ಪ ತಡಿ ಮಾಡೀವ್ರಿ ಸರ್, ಇಲ್ಲ ಅಂತಲ್ಲ. ಯಾವಾಗಂದ್ರ ಅದು 2018 ಅಥವಾ 20 ಅನ್ಕೋತೀನಿ ನಾ. ಅವಾಗ ಒಂದಿಷ್ಟ ಅವು ನಮ್ಗ ಅವ್ರ ಹಾಡ್ರು, ಅವ್ರು ನಮ್ ಹಾಡ್ದು ಅಂತೇಳಿ ಒಂದಿಷ್ಟು ಸಾಂಗ್ಗಳು ಮಾಡಿದ್ವಿ ಆ ಟೈಮ್ದಾಗ. ಆಮ್ಯಾಗ ಮುಂದ್ ಬರೋಣ ಒಂದ್ 6 ತಿಂಗಳು ವರ್ಷ ಬಿಟ್ಟ ಗೊತ್ತಾತ್ರಿ ನಮ್ಗ, ಇದ್ ನಾವ್ ಮಾಡಾಕತ್ತಿರೋ ತಪ್ಪು, ಹಿಂಗ್ ಮಾಡ್ಬಾರ್ದು ಅಂತೇಳಿ ಅವತ್ತೇನ್ ಬಿಟ್ಟಿವಿ, ಅವತ್ತಿಂದ ಇವತ್ತಿನವರೆಗೂ ನಾವ್ ಅಂತದೇನು ಮಾಡಿಲ್ರಿ. ನನ್ನ ಪರ್ಸನಲ್ ಹೇಳ್ಬೇಕಾದ್ರ ಯಾವ ಮಾಡಿಲ್ಲ. ಇತ್ತೀಚಿನ ವಿಡಿಯೋಗಳಾತು, ನಾವು ಏನ್ ಈಗ ಸೋಶಿಯಲ್ ಮೀಡಿಯಾದಾಗ ಒಂದಿಷ್ಟು ಕಾಣಿಸ್ಕೊಂಡಿವಿ ಜನರ ಕಣ್ಣಿಗೆ, ಆಮ್ಯಾಗ ಎಲ್ಲರ ಇದು ಮಾಡಿದ್ದು ಇಂಥವೇನು ಇಲ್ರಿ. ಬಟ್ ಈ ಎಲ್ಲದಕ್ಕಿಂತನೂ ಮೀರಿ ನಾ ಒಂದ್ ಮಾತು ಹೇಳ್ತೇನ್ರಿ, ಈ ಹಿರಿಯರಾಗಿ ನೀವ್ ಏನ್ ನಿರ್ಣಯ ತಗೊಂಡಿರಿ ಆ ಸಭೆದಾಗ ಎಲ್ಲಾ ನನ್ನ ಹೆಸರುನು ಬಂದದ, ಎಲ್ಲಾರ ಹೆಸರುನು ಬಂದೈತ್ರಿ. ಬಟ್ ಆದ್ರ ನಂದು ಮಾತ್ರ ನಾ ಹೇಳ್ತೇನಿ, ನೀವೇನ್ ಎಲ್ಲಾರು ಕೂಡಿ ನಮ್ಮ ಶಬೀರ್ ಸರ್ ಆಗಿರ್ಬೋದು, HB ಪರೀಟ್ ಅವರು, MD ಆನಂದ್ ಅವರು, ಎಲ್ಲಾರು ಇದ್ರಲ್ಲಿ. ನಾ ಒಂದ್ ವಿಡಿಯೋ ನೋಡಿನ್ರಿ, ಯಾರ ನಮ್ ಕಾಗಲ್ ಸರ್ ಇದ್ರ ಅನ್ಕೋತೀನಿ. ಎಲ್ಲಾರು ಮಾತಾಡಿದ್ರಿ, ನಾನು ನೋಡ್ನಿ. ಬಟ್ ಈಗ ಎಲ್ಲಾರು ಮಾತಾಡಕತ್ತಿರೋದು ಒಂದ, ಅಶ್ಲೀಲತೆ ಅನ್ನೋ ಶಬ್ದನ ನಮ್ ಜಾನಪದದಿಂದ ಹೊಡೆದು ಓಡಿಸ್ಬೇಕು ಅಂತೇಳಿ ಮಾತಾಡತ್ತಾರ ಎಲ್ಲಾರು. ನಾ ತಿಳ್ಕೊಂಡಿದ್ರೆ ಅದಕ್ ನಾವು ಗಟ್ಟಿದೇವ್ರಿ ಸರ್, ಅದ್ರದ್ದೇನಿಲ್ಲ. ನಂದು ಒಬ್ಬಂದ್ ನಾ ಪರ್ಸನಲ್ ಹೇಳ್ತೇನ್ರಿ, ಗಟ್ಟಿದೇವ್ರಿ. ಬಟ್ ಎಲ್ಲಾರು ಆಲ್ಮೋಸ್ಟ್ ತಿಳ್ಕೊಂಡಾರ ಅಂತ ಅನಸ್ತೈತ್ರಿ ನನಗ. ಈಗ ಎಲ್ಲಾ ಒಳ್ಳೇದಾಗತೈತಿಲ್ರಿ. ಈಗ ಯಾರಿಗೆ ಈಗ ಅಶ್ಲೀಲ ಪದ ಬಿಟ್ರೆ ಯಾರಿಗೆ ಸುಖ ಇಲ್ಲಪ್ಪ, ನಾ ಜೀವನ ಮಾಡಕ್ ಆಗಂಗಿಲ್ಲ ಅನ್ನೋಂತವ್ರು ಯಾರು ಇಲ್ಲ ಅಲ್ರಿ. ಎಲ್ಲಾರು ಆರಾಮ್ ಅದನ್ನ ಬಿಟ್ಟು ಬದುಕುವಂತ ಇದನ್ನ ಅದಾರ. ಈಗ ಒಬ್ಬ ಸಾಹಿತಿ ಅಂದ್ರ ಅವಂಗ ಎಲ್ಲಾ ತರದ ಹಾಡುಗಳು ಬರ್ಯಾಕ್ ಬರ್ತಾವ್ರಿ. ನಾ ಒಬ್ಬ ಸಾಹಿತ್ಯ ಬರಿತೀನಿ ಅಂದ್ರ ಭಕ್ತಿ ಗೀತೆನೂ ಬರಿಬಹುದು, ಅಕ್ಕ ತಂಗಿಯರ ಮ್ಯಾಗೂ ಬರಿಬಹುದು, ಎಲ್ಲಾನು ಬರಿಬಹುದು. ಬಟ್ ಈಗ ಜನ ಏನ್ ಕೇಳ್ತಾರ ಅನ್ನೋದ್ರ ಮ್ಯಾಗ ಹೋಗತ್ರಿ. ನೀವ್ ಇದಕ್ ಭದ್ರ ಇದೀರಲ್ಲ, ಅಶ್ಲೀಲತೆ ಓಡಿಸ್ಬೇಕಂದ್ರ ನೀವು ನಮ್ಮ ಜೊತೆ ಇದೀರಲ್ಲ. ಅದರಿ ಸರ್, ನಾ ಏನ್ ಹೇಳ್ತೇನ್ರಿ, ಈಗ ನಾನು ನಿಮ್ ಜೋಡಿ ಸೇರಿ ಅದನ್ನ ಎಲ್ಲಾರ ವಿರುದ್ಧ ನಿತ್ಕೊಂಡು ನಾವು ಹೋಗಿಸ್ತೇನೋ ಇಲ್ಲೋ ಅದ್ ನನಗ್ ಗೊತ್ತಿಲ್ರಿ. ಬಟ್ ನಾನು ಒಬ್ಬ ಗಾಯಕ. ಈಗ ನೀವು ಮಾಡಕತ್ತಿರೋ ಇದೊಂದು ಚುನಾವಣೆ ಒಂದು ಗಾಯಕರಿಗಾಗಿ ಮಾಡತ್ತೀರಿ, ಇಲ್ಲ ಒಬ್ಬ ಸಾಹಿತ್ಯಗಾರಿಗಾಗಿ ಮಾಡತ್ತೀರಿ, ಹೌದ್ರಿ? ಅದಕ್ಕಂತೇಳಿ ನೀವು ಕಲಾವಿದರು ಎಲ್ಲಾರು ಕೂಡ್ಕೊಂಡು ಅದಕ್ಕೊಂದ್ ಸಂಘಟನೆ ಕಟ್ಕೊಂಡು ನೀವು ಮಾಡಾಕತ್ತೀರಿ. ನಾನು ಸಂಘಟನೆದವಾಗಿ ಒಬ್ಬ ಇದ್ರದಾಗಿ ನಾನ್ ನೋಡಂಗಿಲ್ರಿ. ನಾವೊಬ್ಬ ಕಲಾವಿದ
ಕಲಾವಿದ ನನಗ್ ಹೇಳಕತ್ತಾರ ಅಲ್ಲಲ್ರಿ ಈಗ ನಾವು ಈ ಈ ತರ ನಾನ್ ಸಂಘಟನೆ ಮಾಡೋವ್ರಿ ಎಲ್ಲ ಅಷ್ಟೇ. ಅಲ್ಲ ಬಾಳು ಸಂಘಟನೆ ಬೇಡ. ನಾವು ಅಶ್ಲೀಲತೆ ವಿರುದ್ಧ ಹೋರಾಟ, ಅಶ್ಲೀಲ ಶಬ್ದ ಕಾಮಿಡಿ ಬೇಡ, ಅಶ್ಲೀಲ ಸಾಹಿತ್ಯ ಬೇಡ, ಅಶ್ಲೀಲ ಹಾಡುಗಳು ಬೇಡ ಅಂತ ನಮ್ದು ಹೋರಾಟ ಐತಿ. ಇಲ್ಲಿ ಸಂಘ ಸಂಸ್ಥೆಗಳು ಬೇಡ. ಇದಕ್ ನೀವು ಹಿರಿಯರು ಏನ್ ನಿರ್ಧಾರ ತಗೊಂಡ್ರೆ ಅದ್ರ ಜೊತೆ ಈಗ ಇದ್ದೀರಲ್ಲ? ಹಿರಿಯ ಕಲಾವಿದರೆಲ್ಲಾರು ಕೂಡ್ಕೊಂಡ್ ಮಾಡಿರಲ್ಲ. ಈಗ ಮೊನ್ನೆ ಅದು ಹೇಳಿರಲ್ಲ, ಮತ್ತೆ ಇದ್ರದ್ದು ಒಂದು ಸಂಘಟನೆ ಐತಿಪ್ಪ ನಮ್ಮದ, ಮತ್ತ ಏನೋ ಒಂದ್ ಸ್ವಲ್ಪ ಇದು ಆದ್ರೂ ನಮ್ ಪೊಲೀಸ್ ಸಿಬ್ಬಂದಿ ಕೂಡ ನಮ್ ಜೋಡಿ ಐತಿ ಅಂತೇಳಿ ಅದ್ ನೋಡಿನ್ರಿ ನಾ, ಅದಕ್ಕೆ ಹೇಳಿ. ಈಗ ನೀವ ಒಂದ ಮಾತು ಹೇಳ್ತಂತ ಸರ್, ನನ್ನ ಕಡೆಯಿಂದ ಏನ ಬಂದ್ರು ನಾ ಇದಕ್ ಬದ್ದದನ್ರಿ. ಅಂದ್ರೆ ನನ್ನ ನೀವು ಕಡೆಯಿಂದ ಇನ್ಮ್ಯಾಗ ಅಶ್ಲೀಲತೆ ಯಾವ ಅಶ್ಲೀಲತೆ ಬರಂಗಿಲ್ಲ. ಹಾ ಬಂದ್ರೆ ನೀವ್ ಏನ್ ನಿಮ್ಮ ಒಂದ್ ಇದ್ರ ಪ್ರಕಾರ ನೀವ್ ಏನ್ ಅದನ್ನ ಶಿಕ್ಷೆ ಕೊಡ್ತಿರೋ ನಾ ಅದನ್ನ ಅನುಭವಿಸಕ್ ಅಲ್ಲಲ್ರಿ ಕರೆಕ್ಟ್ ರೀ. ಅಶ್ಲೀಲತೆ ಹೋಗಲಾಡ್ಸೋಕ್ ನೀವು ನಮ್ಮ ಸಪೋರ್ಟ್ ಅದಿರ ಎಲ್ಲದ್ ಕೇಳ್ದ ನಾ ನಿಮಗ್. ಮಾಡೋಣ್ರಿ ಸರ್, ಒಳ್ಳೆ ರೀತಿಯಿಂದ ಏನೈತಿ ಅದನ್ನೆಲ್ಲ ಮಾಡೋಣ್ರಿ, ಅದ್ರಾಗ ಏನೈತ್ರಿ. ಅದಕ್ಕೆ ಈಗ ಅಶ್ಲೀಲತೆ ವಿರುದ್ಧ ನಾವು ಯಾರೇ ಇಲ್ಲ, ಅಶ್ಲೀಲತೆ ಯಾರು ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ನಮ್ದು ಹೋರಾಟ ಐತಿ ಎಲ್ಲಾ ಕಲಾವಿದರದು. ನೀವು ನಮ್ ಜೊತೆ ಅದಿರತ್ ನಾವ್ ತಿಳ್ಕೊತೀವಿ. ಏನು ನಿಮ್ಮ ಇತ್ತಿತ್ಲಾಗ ಯಾವ ಅಶ್ಲೀಲತೆ ನೋಡಿಲ್ ನಾವು ಏನ್ರಿ. ಮುಂದೆ ಬರುವ ಸಭೆಗಳಲ್ಲಿ ಎಲ್ಲಾ ಹಿರಿಯ ಕಲಾವಿದರು ಬಂದಿರ್ತಾರ, ನೀವು ಬರ್ಬೇಕು ಅದ್ರೊಳಗ. ಖಂಡಿತ ಮಾಡೋಣ್ರಿ ಸರ್. ಬಟ್ ಅದನ್ನ ಏನ್ ಹೇಳ್ತೇನ್ರಿ, ನಾವು ಆಲ್ಮೋಸ್ಟ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡಿ ಇದು ಮಾಡಿ ಇನ್ನೊಬ್ಬರಿಗೆ ಅದನ್ನ ಅಷ್ಟು ದೊಡ್ಡವಂತರು ನಾ ಅಲ್ರಿ. ಬಟ್ ನನ್ನ ಮುಂದೆ ಎಲ್ಲಿ ನಡೀತಿರ್ತೈತಲ್ಲ, ಈಗ ನನ್ನ ಕಣ್ಣಿಗೆ ಬಿದ್ದಲ್ಲಿ ನನ್ಕಿಂತ ಸಣ್ಣವ್ರಾಗಿರ್ಬೋದು, ನನ್ನ ಮಾತನ್ನ ಕೇಳುವಂತವ್ರ ಯಾರ ಇದ್ರ ಕಲಾವಿದ್ರು, ಹಿಂಗ್ ಮಾಡ್ಬೇಡ್ರಿಪ್ಪ ಅಂತ ನಾನು ಸ್ಪಾಟ್ನ್ಯಾಗ ಹೇಳ್ಬೋದ್ರಿ ಅವ್ರಿಗೆ. ಇಷ್ಟು ಮಾತ್ರ ಮಾಡ್ತೇನ್ರಿ. ಇಷ್ಟ ಮಾಡ್ರಿ ದಯವಿಟ್ಟು. ಯಾರೇ ಫೋನ್ ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ ವಾಪಸ್. ಖಂಡಿತ ರೀ ಸರ್. ಯಾರೇ ಫೋನ್ ಹಚ್ಚಿದ್ರ ನೋಡಪ್ಪ ಬಾಳು ಫೋನ್ ಎತ್ತಂಗಿಲ್ಲ ಅಂತ ಅನ್ಬಾರ್ದು. ಯಾರೇ ಫೋನ್ ಹಚ್ಚಿದ್ರು ಮಾತಾಡಿ ವಾಪಸ್ ರೆಸ್ಪಾನ್ಸ್ ಮಾಡ್ರಿ. ನಾವು ತಿಳ್ಕೊಂಡಿ ಇಲ್ಲ ಮೊನ್ನೆ ಇನ್ನೊಂದ್ ಪರಿಸ್ಥಿತಿ ಹೆಂಗ ಐತಿ ಅಂದ್ರ, ನಂದ ಈ ಬಾಳ್ ಫೋನ್ ಬರೋದ್ರಿಂದ ನನ್ ಫೋನ್ಯಾಗ ಒಂದ್ ಇದು ಇಟ್ಕೊಂಡ್ಬಿಟ್ಟನ್ರಿ ಸರ್, ಅದನ್ನ ಸೆಟ್ಟಿಂಗ್. ಈ ಸೇವ್ ಇದ್ ನಂಬರ್ಗಳು ಮಾತ್ರ ಅದು ನನಗ ಡೈರೆಕ್ಟ್ ಆಗಿ ಫೋನ್ ಬರೋಂಗ ಆಗ್ಬಿಟ್ಟಾವ್ರಿ. ಮತ್ತ ಇನ್ನೊಂದ್ ಈ ಡೈರೆಕ್ಟ್ ಆಗಿ ಹಚ್ಚಿದ್ರ ಡೈರೆಕ್ಟ್ ಬರಂಗಿಲ್ರಿ ಅದ. ಯಾಕಂದ್ರೆ ಕೆಲಸ ಕಾರ್ಯ ಮಾಡ್ತಿರ್ತೀವಿ, ಹಿಂಗೆ ಅವ್ರ ಫೋನ್ ಏನ್ ಪದೇ ಬಂದ್ರ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಹಂಗ ಇಟ್ಟಿರ್ತೇನ್ರಿ. ನನಗ ಇನ್ನೊಂದಂದ್ರ ಕಲಾವಿದರ ನಂಬರ್ ಎಲ್ಲಾರ ನಂಬರು ನನ್ನ ಕಡೆ ಸೇವ್ ಅದಾವ್ರಿ. ಈಗ ನಿಮ್ದು ನಂಬರ್ ಸೇವ್ ಐತಿ, ನಮ್ ಶಬೀರ್ ಕಾಕಂದಿಂದ ಹಿಡಿದು ಯಾರ ನಂಬರ್ ಎಲ್ಲಾ, ಈಗ ನಮ್ಮ ಬಳಗ ಅಂದ್ರ ಅದ್ ಎಲ್ಲಾರ ನಂಬರು ನನ್ನ ಕಡೆ ಸೇವ್ ಅದಾವ್ರಿ. 24 ತಾಸ್ನ್ಯಾಗ ಫೋನ್ ಹಚ್ಚಿರು ನಾ ಮಾತಾಡ್ತೀನಿ, ನನ್ನ ಕೈಯಾಗ ಎತ್ತಕ್ ಆಗ್ಲಿಕ್ಕಂದ್ರ ಹೊಳ್ಳಿ ಹಚ್ಚಿ ಮಾತಾಡ್ತೀನಿ. ಏನ್ ಮಾಡಿನ ಗೊತ್ತಿಲ್ರಿ. ಈಗ ಎಲ್ಲಾರು ಹೇಳಾಕತ್ತಿರ್ಲ, ಇನ್ ಮುಂದಾರ ಇದನ್ನ ಪಾಲನೆ ಮಾಡ್ಕೊಂತಾನ ಹೋಗ್ತೀನಿ. ಅದ್ರಾಗ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಸರ್. ಥ್ಯಾಂಕ್ ಯು.